ಗಿಡಗಳನ್ನು ಹಾಕಿ ಬ್ಯಾರಿಕೇಡ್ ಮಾಡಿಕೊಡುವಂಥದ್ದು ಅಥವಾ ಇಪಿಟಿ ಇದ್ರೆ ಕೂಡ ಅದನ್ನು ಸರಿ ಸುರಕ್ಷಿತ ಮಾಡಿಕೊಡುವಂತ ಮಾಡಬೇಕು. ನನ್ನ ಹೆಸರು ಜಗನ್ನಾಥ. ನಾನು ಸುಳ್ಳಿ ತಾಲೂಕು ಸಂಪಾಜಿ ಗ್ರಾಮದ ಗೂನಡ್ಕ ಕಲ್ತಡ್ಕಂಬಲ್ಲಿ ನನ್ನ ವಾಸಸ್ಥಾನ. ನಮ್ಮ ಕಳೆದ 28ನೇ ತಾರೀಕಿನಂದು ಒಂದು 5 ಆನೆಯ ಗುಂಪೊಂದು ನಮ್ಮ ತೋಟಕ್ಕೆ ಬಂದು ಸುಮಾರು ಬಾಳೆ ಗಿಡ, ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಸುಮಾರು ಹಾಳಿದೆ. ಆನೆ ಬಂದ್ಬಿಟ್ಟು ನೋಡಿ ಈ ರೀತಿ ಇಲ್ಲಿ ಆನೆಯ ಸಗಣಿ ಹಾಕಿದೆ. ಇಲ್ಲಿ ಸುಮಾರು ನಷ್ಟ ಮಾಡಿಬಿಟ್ಟು ಇಲ್ಲಿಂದ ಸೀದಾ ಮುಂದಕ್ಕೆ ಹೋಗಿಬಿಟ್ಟು ಅಲ್ಲಿ ಮಣಿಕಟ್ಟ ತೋಟದಲ್ಲಿ ಸುಮಾರು ಬಾಳೆಗಳನ್ನು ಹುಡಿ ಮಾಡಿದೆ. ಅಷ್ಟರಲ್ಲಿ ನನಗೆ ಗೊತ್ತಾಗಿ ನಾವು ಸಿಡಿಮದ್ದು ಸುರಿಸಿ ಅದನ್ನು ಓಡಿಸಿದ್ವು. ಅಲ್ಲಿಂದ ಪುನಃ ಅವರು ಕೂಡ ಮನೆಕಟ್ಟೆ ಕಾಮನ ರೈಟ್ರು, ಅವರು ಕೂಡ ಅಲ್ಲಿಂದ ಜನ ಕರ್ಕೊಂಡ್ಬಂದು ಅಲ್ಲಿ ಕೂಡ ಸಿಡಿಮದ್ದು ಹೊಡಿಸಿ ಅಲ್ಲಿಂದ ಇಟ್ಲಾಗಿ ಯಾವ ದಾರಿಯಲ್ಲಿ ಹೋಗಿದೆ ಅದೇ ದಾರಿಯಲ್ಲಿ ವಾಪಸ್ ಬಂದು ಇಲ್ಲಿ ಪುನಃ ಹಾನಿ ಮಾಡಿಕೊಂಡು ಬಾಳೆ ಎಲೆ, ತೆಂಗಿನ ಮರ ನೋಡಿ ಇಲ್ಲಿ ಆನೆ ಅದು ಲಡ್ಡಿಮ ಹಾಕಿದೆ, ಇಲ್ಲಿ ಹಾಕಿದೆ ಈ ರೀತಿ. ಮತ್ತು ಇಲ್ಲಿ ನೋಡಿ ಬಾಳೆ ಗಿಡ ಅನ್ನೆಲ್ಲ ನಾಶ ಮಾಡಿದೆ. ಈಚೆಗೆ ಇಲ್ಲಿ ಬಂದ್ಬಿಟ್ಟು ಹೀಗೆ ಹೋಗ್ಬಿಟ್ಟು ಇಲ್ಲೆಲ್ಲ ನಾಶ ಮಾಡಿಬಿಟ್ಟು ಫುಲ್ಲು ನನಗೆ ನಷ್ಟ ಉಂಟು ಮಾಡಿದೆ. ಅಲ್ಲಿಂದ ಪುನಃ ಅದು ಸೀದಾ ಬಂದ ದಾರಿಯಲ್ಲೇ ವಾಪಸ್ ಒಂದು ಅರ್ಧ 1 ಗಂಟೆ ಇಲ್ಲಿ ನಾಶ ಮಾಡಿಬಿಟ್ಟು ಅದು ಬಂದ ದಾರಿಯಲ್ಲಿ ಪುನಃ ಅತ್ಲಾಗಿ ಹೋಗಿದೆ. ಎಲ್ಲಿಗೆ ಆಚೆ ಇನ್ನೊಂದು ತೋಟ ನನ್ನ ಪಕ್ಕದ ತೋಟಕ್ಕೆ ಹೋಗಿ ಅಲ್ಲಿ ಸುಮಾರು ಹುಡಿ ಮಾಡಿದೆ. ನನಗೆ ಸುಮಾರು ನಾನು ಹೋಗ್ತಾ ದಾರಿಯಲ್ಲಿ ನಾನು ತೋಟ ಗಿಡಗಳಿಗೆ ಹಾಕಲಿಕ್ಕೆ ನೀರಿನ ಪೈಪನ್ನು ಇಟ್ಟಿದ್ದೆ, ಅದರ ಮೇಲೆ ತುಳ್ಕೊಂಡು ಹೋಗಿ ತುಂಬ ನಷ್ಟ ಮಾಡಿದೆ. ಅದು ಇಲ್ಲಿ ಸೋಲಾರ್ ಫೆನ್ಸಿಂಗ್ ಏನಿಲ್ಲ, ಇಲ್ಲಿ ಸೋಲಾರ್ ಫೆನ್ಸಿಂಗ್ ಇದುವರೆಗೆ ಆನೆ ಬಂದಿದ್ದೇ ಇಲ್ಲ, ನನಗೆ ಗೊತ್ತಿಲ್ಲ ಬಂದಿರೋದು. ಇದು ಮೊದಲ ಸಲ ಬಂದಿರೋದು. ಆನೆಗಳ ಹಾವಳಿಯೇ ಇಲ್ಲ ನಮಗೆ, ಆನೆಗಳ ಹಾವಳಿ ಇರಲಿಲ್ಲ. ಇದೇ ಮೊದಲಾಗಿ ಬಂದಿದೆ. ಬರುವಾಗ ನಮಗೆ ಆಶ್ಚರ್ಯ ಸಂಪಾಜಿ ಕ್ರಮ ಬರಲೇ ಇಲ್ಲ. ಮೈಂಡೋರು ರಾಷ್ಟ್ರೀಯ ಹೆದ್ದಾರಿ ದಾಟಿಬಿಟ್ಟು ಬಂದಿರೋದು ಇದೇ ಪ್ರಥಮ, 2ನೇ ಸಲ ಇಲ್ಲಿಗೆ ಬಂದಿರೋದು ಪ್ರಥಮ. ಹಾಗೆ ಇಲ್ಲಿ ಹೀಗೆ ಹೋಗ್ಬಿಟ್ಟು 5 ಆನೆಗಳು ಹಿಂಡು ಬಂದು ತುಂಬಾ ಹೋಗ್ಬಿಟ್ಟು ನಮ್ಮ ಕೆಲವು ಪೈಪುಗಳನ್ನು ಹುಡಿ ಮಾಡಿದೆ. ಇದು ಸೀದಾ ಸುಳ್ಯ ಮಡಿಕೇರಿ ರಾಜ್ಯ ಹೆದ್ದಾರಿಯಿಂದಲೇ ಪಾಸ್ ಆಗಿತ್ತಲಾಗಿ ಬಂದಿರೋದು. ಈ ಚಿಕ್ಕ ಗಿಡಗಳಲ್ಲಿ ಏನೂ ಮಾಡಲಿಲ್ಲ. ಸಿಡಿಮದ್ದು ಹೊಡಿಸಿದ ಇದಕ್ಕೆ ಎಲ್ಲರೂ ಜನಗಳು ಸೇರಿ ಬೊಬ್ಬೆ ಹಾಕಿದ್ರಿಂದ ಪುನಃ ರಿಟರ್ನ್ ಇದೇ ದಾರಿಯಲ್ಲಿ ಹೀಗೆ ಬಂದಿರುತ್ತೆ. ಇಲ್ಲಿ ಇದೇ ಬಂದ್ಬಿಟ್ಟು ನೋಡಿ ನಾವು ಹೋಗ್ತಾ ನಾವು ಅಡಿಕೆ ಗಿಡಕ್ಕೆ ಹಾಕುವ ನೀರಿನ ಪೈಪ್ಗಳನ್ನು ತುಳಿದುಬಿಟ್ಟು ಹುಡಿ ಮಾಡ್ಕೊಂಡು ಹೋಗಿದೆ. ಅದರಲ್ಲಿ ಯಾವ ಆನೆ ಅಂತ ಸ್ಪಷ್ಟ ಮಾಹಿತಿ ಆದ್ರೆ 5 ಆನೆ ಗುಂಪಲ್ಲಿ 2 ಮರಿ 3 ದೊಡ್ಡದು. ಇದು ಇಲ್ಲಿ ಬಂದಾರಲ್ಲಿ ಇಲ್ಲಿಂದ ಸೀದಾ ಪುನಃ ಬಂದ ದಾರಿಯಲ್ಲೇ ಹೋಗಿದೆ. ಮತ್ತು ಬರುವ ಚಾನ್ಸಸ್ ತುಂಬಾ ಇದೆ. ಅದರಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲೇ 1-2 ಕಿಲೋಮೀಟರ್ ದೂರದಲ್ಲಿ ಯಾವಾಗಲೂ ಜನರಿಗೆ ಕಾಣಿಸ್ತಾ ಇದೆ. ಫುಲ್ಲು ಈ ಪೈಪ್ಗಳೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ನಾವು ನೀರು ಹಾಕ್ಲಿಕ್ಕೆ ಗಿಡಗಳಿಗೆ ನೀರು ಹಾಕ್ಲಿಕ್ಕೆ ಪೈಪ್ ಮಾಡಿದ್ದು ಫುಲ್ಲು ಡ್ಯಾಮೇಜ್ ಆಗಿದೆ, ಪುಡಿ ಆಗಿದೆ, ಫುಲ್ಲು ಡ್ಯಾಮೇಜ್. ಈ ಪೈಪಿನ ವೇಸ್ಟ್ ಇದು ಉಪಯೋಗಕ್ಕೆ ಬರಲ್ಲ, ಆ ರೀತಿ ಆಗಿದೆ. ಗುಜರಿಗೆ ಕೊಡ್ಬೇಕಷ್ಟಿದೆ. ಈ ಪೈಪ್ಗೆ ಸುಮಾರು 10-11 ಸಾವಿರ ರೂಪಾಯಿ ಆಗುತ್ತೆ ನೋಡಿ. ಈ ರೀತಿ ಎಲ್ಲ ಹುಡಿ ಆಗಿದೆ ತುಳಿದಲ್ಲಿ. ಇದರಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಹೋಗಿದೆ. ಅಲ್ಲಿಂದ ಆಗಿದೆ, ಅಲ್ಲೆಲ್ಲ ಕಡೆ ಆಗಿದೆ. ಹಾಗೆ ಇಲ್ಲಿ ಸುಮಾರು ಒಂದು 30,000 ರೂಪಾಯಿ ಸುಮಾರು ಈ ತೆಂಗಿನ ಗಿಡ, ಬಾಳೆ ಗಿಡ, ಈ ಪೈಪ್ ಎಲ್ಲ ಸೇರಿ ಸುಮಾರು ಒಂದು 30,000 ರೂಪಾಯಿ ಅಂದಾಜು ಹುಡಿಯಾಗಿ ನಷ್ಟ ಆಗಿದೆ ನಮಗೆ. ಪುಡಿ ಆಗಿದೆ. ಈ ಬೇಲಿಯನ್ನು ಫುಲ್ ಪುಡಿ ಮಾಡ್ಕೊಂಡು ಹೋಗಿದೆ. ಹೌದು, ಅಲ್ಲಿಂದ ಬರೆದು ಇದೆ, ಹೋಗುವ ಇದೇ ದಾರಿಯಲ್ಲಿ ಹೋಗಿದೆ. ಸುಮಾರು ಎಷ್ಟು ಗಂಟೆಯಲ್ಲಿ ಬಂದಿರೋದು ನೈಟು? ಸಾಧಾರಣ 1 ಗಂಟೆ ಸುಮಾರಿಗೆ ಬಂದ್ಬಿಟ್ಟು 4 ಗಂಟೆ ಸುಮಾರಿಗೆ ವಾಪಸ್ ಹೋಗಿದೆ. ಇದು ನಿಮ್ಮ ಮನೆ? ಅದು ಅಲ್ಲಿರೋದು ನಮ್ಮ ಮನೆ, ವಾಸದ ಮನೆ. ಇಲ್ಲಿ ಅಡಿಕೆ ಹಾಕೊಂಡಿದ್ದೆ, ಅಡಿಕೆ ಮೇಲೆ ತುಳ್ಕೊಂಡು ಪುಡಿ ಮಾಡ್ಕೊಂಡು ಹೋಗಿದೆ. ನಾನು ತೆಗ್ದಿದ್ರು. ಮತ್ತು ನಿಮಗೀಗ ಪರಿಹಾರ ಅಂತ ಏನು ಹೇಳಿದ್ದಾರೆ ಈಗ ಗೌರ್ಮೆಂಟ್ ಕಡೆ? ನಮಗೆ ಪರಿಹಾರ ಅಂತೆಲ್ಲ ಇದುವರೆಗೆ ಏನು ಹೇಳಲಿಲ್ಲ. ಆದ್ರೆ ಪರಿಹಾರ ನಮಗೆ ಸರ್ಕಾರ ಮಾಡಿಕೊಡ್ಬೇಕು. ಈಗ ಒಂದು ATF ರಚನೆ ಮಾಡಿಬಿಟ್ಟು ಆನೆ ಬರೋದಾಗೆ ನಮಗೆ ತಡೆಬೇಲೆ ಮಾಡಿಬಿಟ್ಟು ನಮಗೆ ಅದ್ರ ರಕ್ಷಣೆ ಕೊಡ್ಬೇಕು. ಹಾಗೆ ಶಾಲೆ ಮಕ್ಕಳು ಬರುವ ರೋಡು ಇದು. ಇಲ್ಲಿ ಅವರು ಅಷ್ಟೊತ್ತಿಗೆ ಮಕ್ಕಳು ಬರುವಾಗ ಆನೆ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ತುಂಬಾ ಜನಗಳಿಗೂ ಕೂಲಿ ಕಾರ್ಮಿಕರಿಗೂ ತುಂಬಾ ಸಮಸ್ಯೆ ಆಗುತ್ತೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಇದ್ದೀರಾ? ನಾನು ಸಾಧಾರಣ ನಮ್ಮ ಅಜ್ಜಂದ್ರ ಕಾಲದಲ್ಲಿ ಸುಮಾರು ಒಂದು 150 ವರ್ಷ ಆಗಿರ್ಬೋದು. ನಾನು ಈಗ ನನಗೆ ಪ್ರಾಯ ಈಗ 67 ವರ್ಷ. ಅಲ್ಲಿಂದ ಇಲ್ಲಿವರೆಗೆ ನಾನು ಇಲ್ಲೇ ವಾಸ ಮಾಡ್ಕೊಂಡಿದ್ದೇನೆ. ಆನೆನೇ ಬಂದಿಲ್ಲ. ನಾನು ಅದಕ್ಕೆ ಮೊದಲು ನಾನು ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದ್ಬಿಟ್ಟು ಪುನಃ KSRTC ಡ್ಯೂಟಿ ಮಾಡಿ ನಿವೃತ್ತಿ ಹೊಂದ್ಬಿಟ್ಟು ಈಗ ಕೃಷಿ ವ್ಯವಸ್ಥೆಯನ್ನು ಇಲ್ಲಿ ತೊಡಗಿಸಿಕೊಂಡಿದ್ದೀನಿ. ಈಗ ಈ ಕಡೆ ಬಂದ್ರೆ ಫುಲ್ ವೆಸ್ಟರ್ನ್ ಘಾಟ್ಸ್. ಇಷ್ಟು ವರ್ಷ ಅದಕ್ಕೆ ಅಲ್ಲಿ ಊಟ ಚೆನ್ನಾಗಿ ಸಿಕ್ತಿತ್ತು, ಈಗ ಸಿಗ್ತಾ ಇಲ್ಲ, ಅದಕ್ಕೆ ಈ ಕಡೆ ಬರ್ತಾ ಇರೋದು. ಹೌದು, ಅಲ್ಲಿ ಎಲ್ಲ ಜನಗಳು ಹೇಳ್ತಾ ಇದ್ರೆ ಅದಕ್ಕೆ ಒಂದು ಕಾಡಿನಲ್ಲಿ ಯಾವುದೇ ಊಟದ ವ್ಯವಸ್ಥೆ ಇಲ್ಲ. ಈಗ ನಾಡಲ್ಲಿ ಕೃಷಿಕರು ಮಾಡಿದ ಬಾಳೆ ಎಲೆಯಲ್ಲಿ ಫಸ್ಟ್ ನಾಶ ಮಾಡೋದು, ಆಮೇಲೆ ತೆಂಗಿನ ಗಿಡ, ಆಮೇಲೆ ಬೈನೆ ಗಿಡ, ಆಮೇಲೆ ಜೀಕುಜ್ಜ ಮರ, ಇಂಥ ಹಲವಾರು ಅವ್ರು ತಿನ್ನುವ ವಸ್ತುವನ್ನೇ ಹಾಳು ಮಾಡೋದು ಹೊರತು ಬಾಕಿ ನಾವು ಜನಗಳಿಗೆ ಇದುವರೆ ತೊಂದರೆ ಮಾಡಿದ್ದು ಗೊತ್ತಿಲ್ಲ. ಇಲ್ಲಿ ಮಾಡಲಿಲ್ಲ.
ಅಂದ್ರೆ ಈಗ ಇಲ್ಲಿ ಕೆಲವು ಭಾಗ ಕೇಳೋ ಪ್ರಕಾರ ಈ ಕೇರಳದಿಂದ ಆನೆ ಬರ್ತೈತೆ ಅಂತ ಹೇಳ್ತಾರೆ. ಇಲ್ಲಿರೋ ಆನೆಗಳು ಇದು ದಾಂಧಲೆ ಮಾಡ್ತಾ ಇಲ್ಲ, ಕೇರಳದಿಂದ ಬಿಟ್ಟಿರೋ ಆನೆಗಳು ಬಂದು ದಾಂಧಲೆ ಅಲ್ಲಿ ಮಾಡ್ತಾ ಜನಗಳು ಹೇಳ್ತಾರೆ ಇದು ಒಂದು ವರ್ಷ ಹಿಂದೆ ಮಂಡೆಕೋಲು ಸಮೀಪದಲ್ಲಿ ಇತ್ತು ಈ ಆನೆಗಳು, ಅಲ್ಲಿ ಕೂಡ ಅದು ಕೇರಳದಿಂದ ತಂದು ಬಿಟ್ಟು ಅಂತೇಳಿ ತುಂಬಾ ಪ್ರಚಾರ ಆಗಿತ್ತು, ಪೇಪರ್ಲಿ ಕೂಡ ಬಂದಿತ್ತು. ಜನಗಳು ಅದನ್ನು ಏನ್ ಮಾಡಿದ್ರು, ಅದು ಅಲ್ಲಿಂದ ಅವರು ಓಡಿಸಿಬಿಟ್ಟು ಅದು ಪಕ್ಕದಲ್ಲಿ ನಮ್ಮ ಇತ್ಲೆ ಬಂತು, ಎಲಿಮೆಲೆ ಅರಣ್ಯ ದಟ್ಟಾರಣ್ಯಕ್ಕೆ ಬಂತು. ಮಂಡೆಕೋಲಿಂದ ದಟ್ಟಾರಣ್ಯ ಎಲಿಮೆಲೆಗೆ ಬಂತು. ಎಲಿಮೆಲೆಯಲ್ಲಿ ಅಲ್ಲಿ ಅಡ್ತಲೆ ಬೆದರುಪೊಣ್ಣೆ ಚೋಡಿಪಡಿ ಚುಕ್ರ ಕಲ್ಲೆಲ್ಲ ದಾನದಲ್ಲಿ ಮಾಡಿಬಿಟ್ಟು ಅಲ್ಲಿ ಬಂದು ಇಲ್ಲಿ ಬೈಲೆ ಗುಡ್ಡೆಗೆ ಕೂಡ ಹೋಗ್ತಿದ್ದು, ಅಲ್ಲಿಂದ ಅವ್ರು ಓಡಿಸಿದ್ರೆ ಇತ್ಲೆ ಬರೋ ಈ ಪಲ್ತಡ್ಗೆ ಬಂದಿರೋ ಇದು ಪ್ರಥಮ. ಏನಾಗಿದೆ ಅಂತ ನಿಮ್ಮ 72 ಆಕ್ಟ್ ಏನು ಬಂತು, 72 ಆಕ್ಟ್ ಬಂದ ನಂತರ ನಿಮ್ಮ ಫಾರೆಸ್ಟ್ ಅಂಡ್ ವೈಲ್ಡ್ ಎನಿಮಲ್ ಆಕ್ಟ್ ಏನು ಬಂತು, ಅದರ ನಂತರ ಇದೆಲ್ಲ ಸ್ವಲ್ಪ ಬ್ಯಾನ್ ಮಾಡಿದ್ರು. ಆ್ಯಕ್ಚುಲಿ ಆನೆಗಳನ್ನು ಹಿಡಿದು ನಾನು ಹೇಳಿದಾಗೆ ಕೆಡ್ಡಗಳನ್ನು ಉಪಯೋಗಿಸುವಂಥ ವಿಚಾರ ಇದು ಕೂಡ ಬ್ಯಾನ್ ಮಾಡಿದ್ದಾರೆ. ಯಾಕೆಂತೇಳಿ ಅವುಗಳ ಸಂತತಿ ನಾಶ ಆಗಬಾರ್ದು ಅಂತೇಳಿ. ಬಟ್ ಇದೇನಂತೇಳಿ ನೂರಾರು ವರ್ಷಗಳ ಹಿಂದೆ ನಮಗೆ ನಾವು ಇತಿಹಾಸ ನೋಡಲಿಕ್ಕೆ ಹೋದಾಗ ಕಾಡು ಪ್ರಾಣಿಗಳೇ ಇಡೀ ಇದರಲ್ಲಿ ತುಂಬಿಕೊಂಡಿದ್ದವು, ಮತ್ತೆ ಮಾನವರೆಲ್ಲ ಅತಿಕ್ರಮಣ ಮಾಡಿಕೊಂಡ ಜಾಗಗಳನ್ನು ಅಂತ ನೀವು ಆಗಾಗಲೇ ಹೇಳಿದಾಗೆ ನಾವೇ ಆಗಿರಬಹುದು, ನಮ್ಗೆ ಇಲ್ಲ ಅಂತೆಲ್ಲ. ಯಾಕೆಂದ್ರೆ ನಮ್ಮ ಅಜ್ಜ ಇಲ್ಲಿ ಬಂದು ನೆಲೆ ನಿಂತವರು ಒಂದಷ್ಟು ಜಾಗಗಳನ್ನು ಒತ್ತುವರಿ ಮಾಡಿಕೊಂಡೇ ಅವರೆಲ್ಲ ಬಂದಿರ್ಬೋದು. ಯಾಕಂದ್ರೆ ಇಡೀ ಸರ್ಕಾರದ ಜಾಗ, ಇಡೀ ಸರ್ಕಾರ ನಾವು ಇವತ್ತು ಕೂಡ ತೀರ್ವೆ ಕಟ್ಟುವುದು ಸರ್ಕಾರದ ಜಾಗ ಅಂತೇಳಿ. ನಮ್ಮ ಪಟ್ಟಭೂಮಿ ಆದರೂ ಕೂಡ ನಾವು ಅದನ್ನು ಭೋಗ ಮಾಡಲಿಕ್ಕೆ ಅಂದರೆ ಅನುಭವಿಸಲಿಕ್ಕೆ ನಮಗೆ ಕೊಟ್ಟದ್ದು ಸರ್ಕಾರ ಕೊಟ್ಟ ಭೂಮಿಗಳು. ಹಾಗೆ ಇಡೀ ಭೂಮಿಯೇ ಇದು ಕಾಡು ಪ್ರಾಣಿಗಳಿಂದ ತುಂಬಿರುವಂಥದ್ದು. ಈಗ ಅವರ ಮುಂದೆ ಪ್ರದೇಶ ಆಗಿದ್ದಿರಬಹುದು ಇದು. ಈಗ ನನ್ನ ಅನಿಸಿಕೆ ಪ್ರಕಾರ ಇದು ಹೀಗೆ ಕಾಣ್ತಾ ಉಂಟೇನೆಂದರೆ, ಈಗ ನಮಗೆ ಈ ಪರಿಸರದಲ್ಲಿ ಈಗ ಅರಂತೋಡು, ನಮ್ಮ ಪರಿಸರ ಅರಂತೋಡು, ನಮ್ಮ ಸಂಪಾಜೆ, ಕೊಡಗು ಸಂಪಾಜೆ ಎಲ್ಲ ಕೂಡಿ ಸರಿಸುಮಾರು 16, 5, 20, 20, 25, 16, 5, 21, 28 ಆನೆಗಳು ನಮ್ಮ ಗಮನಕ್ಕೆ ಬರ್ತಾ ಉಂಟು. ಅದರಲ್ಲಿ 3 ಸಿಂಗಲ್ ಒಂಟಿಯ ಸಲಗೆಗಳು ಸುತ್ತಾಡ್ತಾ ಉಂಟು ಇಲ್ಲಿ. ಇದೀಗ ನಿಮಗೆ ಆ್ಯಕ್ಚುಲಿ 16 ಆನೆಗಳ ಗುಂಪು ಏನಿದೆ ಇದು ಕೊಡಗಿನಿಂದ ಬರುವಂಥದ್ದು. ಸುಮಾರು ಡಿಸೆಂಬರಲ್ಲಿ ಬಂದು ಜನವರಿ ಎಂಡಿಂದ ಫೆಬ್ರವರಿ ಫಸ್ಟ್ ವೀಕ್ವೊಳಗೆ ಆ್ಯಕ್ಚುಲಿ ವಾಪಸ್ಸು ಗಾಳಿಬೀಡಿಗಾಗಿ ವಾಪಸ್ಸು ಅಲ್ಲಿ ತೆರಳುತ್ತವೆ ಅಂತ ಒಂದು ಟ್ರ್ಯಾಕಿಂಗ್ ಮಾಡಿದಂಥ ನಮ್ಮ ಮುಂದೆ ಹಳೆ ಇದು DFRO ಏನಿದ್ದಾರೆ ಚಂದ್ರು ಅಂತೇಳಿದ್ರು ಇಲ್ಲಿ, ಅವರೆಲ್ಲ ಕ್ಯಾಮರಾಗಳನ್ನು ಹಾಕಿ ಟ್ರ್ಯಾಕ್ ಮಾಡಿ, ನಮ್ಮಲ್ಲಿ ಕೂಡ ಕ್ಯಾಮ್ರಾ ಇತ್ತು, ನಾನು ತೋರಿಸ್ಲಿಕ್ಕೆ ಮರ್ತುತ್ತಾಗಲೇ ನಾವು ಕ್ಯಾಮ್ರಾಗಳನ್ನು ಹಾಕಿದ್ದೆ ಬಂದು ಸಾಮಾನ್ಯವಾಗಿ ಬರುವುದು ಯಾವಾಗ ಅಂತೇಳಿ. ಆ ಥರ ಅವರು ಟ್ರ್ಯಾಕ್ ಮಾಡಿದಲ್ಲಿ ಈಗ ಅವರಿಗೆ ನೀರಿನ ಕುಡಿಯೋ ವ್ಯವಸ್ಥೆಯನ್ನು ಕೂಡ ಹಾಗೆ ನಮ್ಮ ಭೂಮಿ ಹತ್ರ ಒಂದು ಕೆರೆಯನ್ನು ಮಾಡಿದ್ದಾರೆ, ಪ್ಲಸ್ ನೆಲ್ಲಿಕುಮೇರಿಯಲ್ಲಿ ಒಂದು ಮಾಡಿದ್ದಾರೆ. ನೆಲ್ಲಿಕುಮೇರಿಯೆಲ್ಲ ಬಂದು ಆನೆಗಳು ಆಟ ಆಡಿದ್ದು ಎಲ್ಲನೂ ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದು ಹಾಗೆ ಬಂದದ್ದು ವಿಚಾರಗಳು ಇದೆ ನನಗೆ. ಈಗ ಅಂತೇಳಿ ಇಷ್ಟೆಲ್ಲ ಆನೆಗಳು ಇಲ್ಲಿ ಬಂದ ಮೇಲೆ ಇನ್ನೊಂದಷ್ಟು ಆನೆಗಳು ಬಂದು ಸೇರಿದ್ರೆ ನಮ್ಮನ್ನೆಲ್ಲ ಇನ್ನು ಪುನಃ ಇಲ್ಲಿಂದ ಓಡಿಸುವಂಥ ಒಂದು ಪರಿಸ್ಥಿತಿ ಅಂತ ನನಗೆ ಹಾಗೆ ಅನಿಸ್ತಾ ಉಂಟು. ಈಗ ಕಾಡ್ಗಿಲ್ ವರದಿರ್ಬೋದು ಅಥವಾ ಯಾವುದು ಕಸ್ತೂರಿರಂಗನ ವರದಿ ಇರ್ಬೋದು, ಇದರಲ್ಲೆಲ್ಲ ನೋಡಿದರೆ ನಾವೆಲ್ಲ ಆ್ಯಕ್ಚುಲಿ ಸಂಪಾಜೆ ಬೆಲ್ಟ್ ಇಡೀ ಮಾಡಿದರೆ ಅದು ಬಂದರೆ ಜಾರಿ ಮಾಡಿದರೆ ನಮಗೆ ಯಾರು ಇಲ್ಲಿ ಸಂಪಾಜೆ ಗ್ರಾಮದಲ್ಲಿ ವಾಸಿಸಲಿಕ್ಕೆ ಜನವಸತಿ ಪ್ರದೇಶವೇ ಇಲ್ಲದಾಗ ಆದಿತ್ತು. ಯಾಕಂದರೆ ನಾವೆಲ್ಲ ಬೌಂಡ್ರಿಗಳಲ್ಲಿರೋರು, ಫಾರೆಸ್ಟ್ ಬೌಂಡ್ರಿಯಲ್ಲಿ ನಾವು ಇರೋಂಥ. ಅದು 1.5 ಕಿಲೋಮೀಟರ್ನವರೆಗೆ ವ್ಯಾಪ್ತಿಯಲ್ಲಿ 1.5 ಕಿಲೋಮೀಟರ್ ನಾವು ಈಚೆಯಿಂದ ಎಲ್ಲಿಂದ ಉತ್ತರದಿಂದ ತಗೊಂಡು ಅಥವಾ ದಕ್ಷಿಣ ತಗೊಂಡು 2 ಭಾಗ ತಗೊಂಡು ನಾವು 2 ಕಡೆಯಿಂದ ನಾವು ನಮ್ಮ 2 ಕಡೆ ಬಂದು ನಾವೆಲ್ಲ ಇಲ್ಲದಾಗೆ, ಅಂದರೆ ಯಾರು ವಸತಿ ಮಾಡುವಂಥ ಪ್ರದೇಶವೇ ಇಲ್ಲದಾಗೆ ಬರುವಂಥ ಒಂದು ಇದು ಸಾಧ್ಯತೆ ಇದೆ. ನನ್ನ ಅನಿಸಿಕೆ ಪ್ರಕಾರ ಇಲ್ಲಿಂದ ಆನೆಗಳನ್ನು ಸ್ಥಳಾಂತರಿಸಬೇಕು, ರಕ್ಷಿತ ಅರಣ್ಯಗಳು ಎಲ್ಲಿ ಬಿಡಬೇಕು ಅಲ್ಲಿ, ಮತ್ತೆ ಅಲ್ಲಿ ಅವರು ಬ್ಯಾರಿಕೇಡ್ಗಳನ್ನು ಹಾಕಿ, ಅದು ಯಾವುದು ರೈಲ್ವೆ ಟ್ರ್ಯಾಕ್ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲ ಇದು ಬ್ಲಾಕ್ ಮಾಡಿದರೆ ಆನೆಗಳು ಜನವಸತಿ ಪ್ರದೇಶಕ್ಕೆ ಈ ಜನಸಂಘರ್ಷ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ನಿಲ್ಲಬೇಕು ಅಂತೀರಿ ಇದನ್ನು ಮಾಡಬೇಕು. ಅವುಗಳನ್ನು ಒಳಗೆ ಈಚೆ ನಮ್ಮ ಜನವಸತಿ ಪ್ರದೇಶಕ್ಕೆ ಬಾರದಾಗೆ. ಇದು ನಿಮಗೆ ಗೊತ್ತಿದ್ದಾಗ ಸುಳ್ಯದಲ್ಲಿ ಬಸ್ಮಡ್ಕ ಅಂತ ಹೇಳುವಂಥ ಪ್ರದೇಶ ನಿಬಿಡ ಪ್ರದೇಶ, ಅದು ಅಲ್ಲಿ ಕೂಡ ಆನೆ ಬಂದದ್ದು ಇದೇ ಕೇರಳದಿಂದ ಬಂದ ಆನೆ ಅಂತ ಹೇಳ್ತಾರೆ ಅದನ್ನು. ಹಾಗೆ ಇದನ್ನು ಈಗ ನಮ್ಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗ ಸಂಜೆ ಮೊನ್ನೆ ಕೈಪಡ್ಕ ಬಳಿ ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ಬೆಳಿಗ್ಗೆ ನೋಡಿ ಶಾಲೆ ಮಕ್ಕಳು ಓಡಿದಂಥ ಪ್ರದೇಶ, ಶಾಲೆ ಮಕ್ಕಳಿಗೆ ತುಂಬ ತೊಂದರೆ ಆಗುವಂಥ ಚಾನ್ಸಸ್. ನಾವು ದೊಡ್ಡವರೇನೋ ಬದುಕಿ ಮಾಡ್ಬೋದು, ಓಡಿ ಮಾಡ್ಬೋದು, ಮಕ್ಕಳಿಗೆ ಹೇಗೆ ಓಡಬೇಕು ಎಲ್ಲಿ ಓಡಬೇಕು ಅಂತ ಹೇಳುವಂಥ ಗೊತ್ತಿಲ್ಲ. ಅಂದರೆ ಆನೆಗೆ ನೋಡುವಾಗ ಎಲ್ಲರೂ ಹೇಳ್ಬೋದು ಹೆದರ್ದು ಬೇಡ ಅಂತಲ್ಲ, ಹೆದರಬೇಕು, ಆದರೆ ಓಡಬೇಕು ಅಂತಿದ್ರೆ ಕೂಡ ಗೊತ್ತು ಬೇಕು ಆನೆಯ ಬಗ್ಗೆ. ಅದರ ಚಲನವಲನ ನೋಡಿ ಅದಕ್ಕೆ ತದ್ವಿರುದ್ಧವಾಗಿ ನಾವು ಆ್ಯಕ್ಟ್ ಮಾಡಬೇಕು. ಈ ಮಕ್ಕಳಿಗೆ ಅದು ಅಷ್ಟು ಗೊತ್ತಿರೋದಿಲ್ಲ ಆ್ಯಕ್ಚುಲಿ, ಹಾಗಾಗಿ ಅದು ಕಷ್ಟ. ಅದಕ್ಕಾಗಿ ನಮಗೆ ಒಂದನೇದಾಗಿ ನಾವು ಈ ಮಕ್ಕಳಿಗೆ ತೊಂದರೆ ಆಗುವಂಥದ್ದನ್ನು ಸರ್ಕಾರ ಸ್ವಲ್ಪ ಗಮನಕ್ಕೆ ತಗೊಳ್ಬೇಕು ಇದನ್ನು. ಇನ್ನೊಂದು ನನ್ನ ಉದ್ದೇಶ, ಒಂದು ಟಾಸ್ಕ್ ಫೋರ್ಸ್ ಆಗುವಂಥದ್ದು ನಮಗೆ ಸುಳ್ಯದಲ್ಲಿ ಕೊಟ್ಟರೆ ಜನರಿಗೆ ಒಂದು ಉಪಕಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತೊಂದು, ಎಲ್ಲಿ ಸಾಧ್ಯ ಉಂಟು ಅಲ್ಲೆಲ್ಲ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಬ್ಲಾಕ್ ಮಾಡುವಂಥದ್ದನ್ನು ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ನನ್ನ ನಿವೇದನೆ. ಸುಮಾರು ಎಷ್ಟು ಕುಟುಂಬಗಳಿದೆ ಇಲ್ಲಿ? ಸುಮಾರು ನಮ್ಮ ಇಲ್ಲಿ ಗೂನಡ್ಕ ಅಲ್ಲ, ಸುಳ್ಯ ನಮ್ಮ ಸಂಪಾಜೆ ಗ್ರಾಮದಲ್ಲಿ ಸುಮಾರು 800 to 900 ಮನೆಗಳಿರ್ಬೋದು. ಹೌದು, ಒಂದು 4,000 to 5,000 ಒಳಗಿನ ಜನಸಂಖ್ಯೆ ಇರ್ಬೋದು. ಈಗ ಎಷ್ಟು ತಿಂಗಳಿಂದ ಆನೆ ಬರ್ತಾ ಇರೋದು ಇಲ್ಲಿಗೆ?
ನಮ್ಮಲ್ಲಂತೂ ನಾನು ನಿಮ್ಗೆ ಹೇಳಿದೆ ನೂರಾರು ವರ್ಷಗಳಿಂದ ಬರ್ತಾ ಇದ್ದವು. ನಮ್ಮಲ್ಲಿ ಕೆಡ್ಡಗೂಡ ಆನೆಗೆ ಕೆಡ್ಡನ್ನು ಮಾಡಿದ್ದು. ಇಲ್ಲಿ ಈಗ ಪೆಲ್ತರ್ಕ ಬಯಲಿಗೆ ಇದು ಎರಡನೇ ಬಾರಿಗೆ, ಅಂದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ NH75 ಏನಿದೆ ಅದನ್ನು ದಾಟಿ ಬಂದದ್ದು ಎರಡನೇ ಬಾರಿಗೆ ಇಲ್ಲಿ ಅಟ್ಯಾಕ್ ಆದ್ದು. ಇದರಿಂದ ಮೊದಲು ಇಲ್ಲಿ ಗೋಪಾಲ್ ಅಂತ ಹೇಳುವವರ ಒಂದು ಭೂಮಿಗೆ ಬಂದು ಸುಮಾರು 13 ಫಸಲು ಬರುವಂತ ತೆಂಗಿನ ಮರಗಳನ್ನು ದೂಡಿ ಹಾಕಿದ್ದವು. ಅಲ್ಲಿ ಅದು ನಾಶಪಡಿಸಿದ್ದದು. ಅದು ನಿಮ್ಗೆ ಗೊತ್ತುಂಟು. ಒಮ್ಮೆ ಮುರಿದು ಬಿದ್ದರೆ ಮತ್ತೆ ಪುನಃ ಅದು ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಮುರಿದು ತುಂಡಾಗಿ ಬಿದ್ದದ್ದು. ಈಗ ಹಾಗೆ ಮಾಡಿದ್ದದು. ಮತ್ತೆ ಇನ್ನು ಇಲ್ಲಿಂದ ಸೆಟ್ಟಡ್ಕ ಅಲ್ಲೆಲ್ಲ ಹೋಗ್ತಾ ಇದ್ದದ್ದು. ಮತ್ತೆ ತೊಡಿಕಾನ್ ಪ್ರದೇಶ ಇಲ್ಲಿಯೂ ಕೂಡ ಆನೆ ದಾಳಿ ಮಾಡಿದೆ. ಇಲ್ಲಿ ಚುಕ್ಕಡಕದಿಂದ ನಿಮಗೆ ಮರ್ಕಂಜ ಸೈಡಿಂದ ಇಲ್ಲಿ ಮಡಪಾಡಿ ಮರ್ಕಂಜ ಇರ್ಬೋದು, ಅಥವಾ ಇಲ್ಲಿ ಕೆಳಗೆ ನಿಮ್ಮ ಅಡ್ತಲೆ ಚುಕ್ಕಡಕ ನಿಮ್ಮ ಬಾಯ್ದು ಅಡಿಮಡರ್ಕ ಹಲಸಿನಡ್ಕ ಇರ್ಬೋದು, ಕಿರ್ಲ, ಇಲ್ಲೆಲ್ಲ ಈ ಕಳಸಲ ಇಲ್ಲಿ ಪೆರಾಜೆ PB ದಿವಾಕರ್ ರೈ ಅವರ ಭೂಮಿ ಏನಿದೆ, ಅವರ ಮಕ್ಕಳ ಅವರ ಭೂಮಿಯಲ್ಲಿ ಬಂದು ತುಂಬಾ ನಾಶ ಮಾಡಿತ್ತು. ನಿನ್ನೆ ರಾತ್ರಿ ಕೂಡ ಒಂಟಿ ಸಲಗ ಅಲ್ಲಿ ಹೋದಂತ ಮಾಹಿತಿ ಇದೆ. ಆ ಒಂಟಿ ಸಲಗ ಮೊನ್ನೆ ಇಲ್ಲಿ ನಮ್ಮ ಊರಲ್ಲಿ ಇತ್ತದು. ಮೊನ್ನೆ ನಮ್ಮೂರಲ್ಲಿತ್ತು. ಇಲ್ಲಿ ಒಂದು ಕೋಲ ನಡೀತಾ ಇತ್ತು. ಹಾಗೆ ಲಾಸ್ಟ್ ಎಂಡಲ್ಲಿ ಅದು ಬಂದು ಅಟ್ಯಾಕ್ ಮಾಡಿ ಬರೀ 1-2 ಬಾಳೆಗಳನ್ನು ಮಾತ್ರ ಮುರಿದು ಹಾಕಿ ಹೋಗಿತ್ತು ಅದು. ಹಾಗೆ ನಾನು ಸರ್ಕಾರದ ನಿವೇದನೆ ಅದೇ ನಾನು ಹೇಳಿದಾಗೆ ನಿಮ್ಗೆ ಒಂದು ಟಾಸ್ಕ್ ಫೋರ್ಸನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಟ್ರೆ ಅದನ್ನು ಟ್ರ್ಯಾಕ್ ಮಾಡುವಂಥ ವಿಚಾರ ಆಗ್ಬೋದು. ಅಥವಾ ಪ್ಲಸ್ ನಮಗೆ ಏನು ಆನೆ ಎಲ್ಲಿಗಳು ಜಾಸ್ತಿ ಹಾವಳಿ ಇದೆ ಅಲ್ಲಿ ನಮಗೆ ಇದು ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕಿ ಬ್ಯಾರಿಕೇಡ್ ಮಾಡಿಕೊಡುವಂಥದ್ದು, ಅಥವಾ EPT ಇದ್ದರೆ ಕೂಡ ಅದನ್ನು ಸರಿ ಸುರಕ್ಷತೆ ಮಾಡಿಕೊಡುವಂಥ ಮಾಡಬೇಕು ನನ್ನ ನಿವೇದನೆ. ನಿರಂತರವಾಗಿ ದಾಳಿ ನಡೀತಾ ಇತ್ತು. ಈಗ ಮೊನ್ನೆ ಕೂಡ ದಾಳಿ ನಡೀತದೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ತೋಡುಗಳಿಗೆ ಸಿಮೆಂಟ್ ಸ್ಟ್ರಕ್ಚರ್ಗಳನ್ನು ಹಾಕಿದ್ದಾರೆ, ತಡೆಬೇಲಿಗಳನ್ನು. ಪ್ಲಸ್ ನಾನು ಇಡೀ ಬಾಕಿದ್ದನ್ನು ಸುಮಾರು ಒಂದು 900 ಮೀಟರ್ ಅಷ್ಟು ನಾವು ಇದನ್ನು ಸೋಲಾರ್ ಫೆನ್ಸಿಂಗ್ ಅಳವಡಿಸಿದ್ದೇನೆ. ಕಳೆದ 22ನೇ ಇಸ್ವಿ ಫೆಬ್ರವರಿ 20ನೇ ತಾರೀಕಿನ ನಂತರ ನಮ್ಮಲ್ಲಿ ಆನೆಗಳ ದಾಳಿ ಇರಲಿಲ್ಲ. ಈ ನಾವು ಸೋಲಾರ್ ಫೆನ್ಸ್ ಮಾಡಿ, ಅಂದರೆ ಸೋಲಾರ್ ಫೆನ್ಸ್ ಮಾಡಿ ಪ್ರತಿಯೊಬ್ಬ ಕೃಷಿಕನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಇದೆ. ಹಾಗಾಗಿ ನಾವು ಮನವಿ ಮಾಡೋ ಸರ್ಕಾರದಲ್ಲಿ ಏನಂತೇಳಿ ಈಗ ಕೊಡುವಂಥ 50% ಹೆಚ್ಚು ಮಾಡಿ ಕನಿಷ್ಠ ಒಂದು 75-80% ಅವರಿಗೆ ಕೊಟ್ಟರೆ, ಅಥವಾ ಉಚಿತವಾಗಿ ಮಾಡಿ ಕೊಟ್ಟರೆ ಕೂಡ ಆಗ್ಬೋದು. ಆದರೂ ಕನಿಷ್ಠ 80% ಅಷ್ಟು ಕೊಟ್ಟರೆ ಒಂದು ಕೃಷಿಕ ಈ ಸೋಲಾರ್ ಫೆನ್ಸನ್ನು ಅಳವಡಿಕೆ ಸಾಧ್ಯ ಉಂಟು. ಇನ್ನೊಂದೇನೆಂದರೆ, ಪ್ರತಿ ವಾರಕ್ಕೊಮ್ಮೆ ಕನಿಷ್ಠ ಸೋಲಾರ್ ಫೆನ್ಸ್ಗಳನ್ನು ಅವರು ಮೇಂಟೈನ್ ಮಾಡಬೇಕು. ಅಲ್ಲಿದ್ದರೆ ಅದು ನಿರ್ಜೀವ ಆಗ್ತದೆ. ಅಂದರೆ ಏನಾದರೂ ಅರ್ಥಿಂಗ್ ಆದರೆ ಅದು ಲಾಸ್ ಆಗ್ತದೆ, ಬ್ಯಾಟ್ರಿಗಳು ಹಾಳಾಗ್ತದೆ, ಅದು ಸಿಕ್ಕುವಂಥ ಅಲ್ಲಿ ಇದಾಗೋದು ಸಾಧ್ಯತೆ ಇಲ್ಲ. ಈಗ ನಮಗೆ ಮಂಡಕೋಲ್ ಸೈಡ್ನಲ್ಲಿ ಅಲ್ಲೆಲ್ಲ ಹಾಕಿದ್ದಾರೆ ಫೆನ್ಸಿಂಗ್, ಬಟ್ ಅದು ಮೇಂಟೈನ್ ಇಲ್ಲ ಅಲ್ಲಿ. ಆ ಕಾರಣದ ಹ್ಯಾಂಗಿಂಗ್ ಫೆನ್ಸ್ ಮಾಡಿ ಕೂಡ ಅದು ನಿಲ್ಲಿಲ್ಲ ಅಲ್ಲಿ. ಈಗ ನಮ್ಮಲ್ಲಿ ಇದು ಬಂದದ್ದು ಇದು ನಿರಂತರ, ನಮ್ಮಲ್ಲಿ ಕನಿಷ್ಠ ನಾವು ಬಂದ ಮೇಲೆ 60 ವರ್ಷ ನಮಗೆ ನಿರಂತರ ದಾಳಿ ಉಂಟು ಇಲ್ಲಿ. ಆದರೂ ನಾವು ಇದನ್ನು ನಮಗೆ ಇಲಾಖೆ ಸ್ಪಂದಿಸ್ತದೆ. ಅವ್ರು ಏನೋ ನಮಗೆ ಸಿಕ್ಕುವಂಥ ಸಹಾಯಧನಗಳನ್ನು ಕೊಡಿಸ್ತಾರೆ. ಬಟ್ ನಮಗೆ ಸಹಾಯಧನ ಅಲ್ಲ. ಈಗ ನೋಡಿದ ಒಂದು ಬಾಳೆ ಹೋಯ್ತು, ನಾವು ಇಲ್ಲಿ 25,000 ನಷ್ಟ ಆಯ್ತು ಅಂತ ಹೇಳ್ತೇವೆ. ಆದರೆ ಈ ಬಾಳೆ ಬೆಳೆದು ನಿಲ್ಬೇಕಂದ್ರೆ ಕನಿಷ್ಠ 2 ವರ್ಷಗಳು ಬೇಕು. ಈ 2 ವರ್ಷದ ಅವಧಿಯನ್ನು ಕೊಡ್ಲಿಕ್ಕೆ ಸರ್ಕಾರದಿಂದಾಗಲಿ ಅಥವಾ ಇಲಾಖೆಗಳಿಂದಾಗ ಆಗುದಿಲ್ಲ. ನಮ್ಗೇನಂತ ಹೇಳಿದ್ರೆ, ನಮ್ಗೆ ಈಗ ಒಂದು ತೆಂಗಿನ ಗಿಡ ಹೋಯ್ತು. ನಾನೆಲ್ಲ ಮೊನ್ನೆ ನಮ್ದೊಂದು ತೆಂಗಿನ ಗಿಡ 10 ಗಿಡ ಹೋಯ್ದೆ. ಸುಮಾರು 310 ರೂಪಾಯಿಗಳು ನಾವು ಬರೀ ಗಿಡಕ್ಕೆ ಕೊಟ್ಟಿದ್ದೇವೆ. ನೆಟ್ಟನ್ನು ಬಿಡಿ, ನೆಟ್ ಹಸಿಲ್ ಬಿಡಿ ನೀವು. ನಾನು ನಿಟ್ಟ ಇಲ್ಲಿ ನಮ್ಮದು ಸುಬ್ರಹ್ಮಣ್ಯನ ನಾನು ನಿಟ್ಟೆ ಅಂತಂದ್ರೆ 310 ರೂಪಾಯಿಗೆ ಗಿಡಕ್ಕೆ. ಆ ಗಿಡ 4 ವರ್ಷ ಕಳೆದು ನಮಗೆ ಕೊಡುವಂಥದ್ದು 4,000 ರೂಪಾಯಿ ಕೊಟ್ಟರು ಕೂಡ ಇವರು ಸಾಕಾಗೋದಿಲ್ಲ ನಮ್ಗೆ. ಯಾಕಂದ್ರೆ ಆ 4 ವರ್ಷಗಳು ನಮ್ಗೆ ವಾಪಸ್ ಬರುವುದಿಲ್ಲ. ಹಾಗಾಗಿ ಇದನ್ನು ನಾವು ಸರ್ಕಾರಕ್ಕೆ ಒತ್ತಾಸೆ ನಮ್ದಿದೆ. ಇವರು ರೈಲ್ವೆ ಟ್ರ್ಯಾಕ್ ಬ್ಯಾರಿಗೇಡ್ ಅಂತ ಘಟ್ಟದಲ್ಲಿ ಮಾಡಿದ್ದಾರೆ. ಆ ಟೈಪಿನ ಸಿಸ್ಟಮ್ ಅಲ್ಲಿ ಮಾಡಿ ಇಲ್ಲಿ ಆನೆ ದಾಳಿಯನ್ನು ತಪ್ಪಿಸುವಂಥದ್ದು ಇಲ್ಲಿಗೆ. ಈಗ ತುಂಬಾ ಕಡೆಗಳು ನಮ್ಮಲ್ಲಿ ಎಲಿಫೆಂಟ್ ಟ್ರೆಂಚ್ ಆಗಿದೆ. ಇನ್ನು ETF ಏನಿದೆ, ಟಾಸ್ಕ್ ಫೋರ್ಸ್ ಏನಿದೆ, ಸ್ಯಾಂಕ್ಷನ್ ಆಗಿದೆ. ಕಳೆದ ಮಾರ್ಚಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದು ಈಗ CMR ನಮ್ಮ ಮುಖ್ಯಮಂತ್ರಿಗಳ ಟೇಬಲ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ. ಅವರ ಒಂದು ಹಸ್ತಾಕ್ಷರಕ್ಕೆ ಬಾಕಿ ಇದೆ. ಅದನ್ನು ಮಾಡಿದ್ರೆ ಅಂದ್ರೆ ಆನೆಯನ್ನು ತಡೀಲಿಕ್ಕೆ ಆಗುದಿಲ್ಲ. ಕನಿಷ್ಠ ನಮ್ಗೆ ಏನಂದ್ರೆ ಆನೆಗಳನ್ನು ದೂರ ಓಡಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ನಮ್ಮ ಇಲ್ಲಿ ಅರಂಬೂರಲ್ಲಿ ಒಂದು ಮಾಡುವಂತ ಅವರು ಪ್ರಸ್ತಾವನೆ ಇದೆ. ಆದ್ರೆ ಅದು ಆದಷ್ಟು ಬೇಗ ಆಗುವಂತ ಒಂದು ಸಾಧ್ಯತೆ ಉಂಟು. ಹಾಗಾಗಿ ನಾವು ಸರ್ಕಾರ ಒತ್ತಾಯಿಸಿದೆ ನಮ್ಗೆ ಆದ್ರೆ ಫ್ರೀ ಆಗಿ ಮಾಡಿಕೊಡುದು ಸರ್ಕಾರ, ಹೇಗೆ ಮಂಡಕೋಲಲ್ಲಿ ಮಾಡಿಕೊಟ್ಟೆ ಹಾಗೆ. ಅಥವಾ ಅಲ್ಲಿ ತಪ್ಪಿದ್ರೆ ನಮಗೆ ಕನಿಷ್ಠ 75-80% ನಮಗೆ ಸಬ್ಸಿಡಿಯನ್ನು ಕೊಟ್ಟು ನಮ್ಮಲ್ಲಿ ಮಾಡಿಸ್ಕೊಳ್ಳುವಂಥದ್ದು ಮಾಡಬೇಕಂತ ವಿನಂತಿ ನಾವು ಮಾಡೋದು.